ಮಳೆ ಹಾಗೂ ಬಿಸಿಲು 2 ಕೂಡ ಒಟ್ಟೊಟ್ಟಿಗೆ ಬರ್ತಾ ಉಂಟಾಯ್ತಾ. ಕೆಲವೊಮ್ಮೆ ಮಳೆ ಇರ್ತದೆ, ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ ಬಿಸಿಲಿರ್ತದೆ. ಈ ತರ ಇರುವ ಸಂದರ್ಭದಲ್ಲಿ ಈಗ ನಾವು ಉಂಟಲ್ಲ, ಹಪ್ಪಳ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಅವತ್ತು ಫುಲ್ ಬಿಸಿಲಿರುವಾಗ ನಮ್ಗೆ ಹಪ್ಪಳ ಮಾಡ್ಲಿಕ್ಕೆ ಹೊರಡ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಈಗ ಇನ್ನೂ ತಡ ಮಾಡುದು ಬೇಡ, ಇವಾಗ್ಲೇ ಮಾಡುವ ಅಂತ ನಾವು ಹಪ್ಪಳ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಸೊಳ್ಳೆ ಬೆಂದಿದೆ ಇಲ್ಲಿ ನೋಡಿ. ಈಗ ನಾನು ರುಬ್ಲಿಕ್ಕೆ ಅಂತ ಹೊರಟದ್ದು. ಇವತ್ತೀಗ ನಾವಿಲ್ಲಿ ಮಾಡ್ತಾ ಇರುವಂತಹದ್ದು ಹಲಸಿನಕಾಯಿಯ ಹಪ್ಪಳ. ನಾವು ಈಗ ಏನು ಪ್ಲಾನ್ ಮಾಡಿದ್ದೇವೆ ಅಂತಂದ್ರೆ, ಹಲಸಿನಕಾಯಿ ಹಪ್ಪಳ ಅಲ್ಲದೆ ಉಪ್ಪಲ್ಲಿ ಸೊಳೆ ಹಾಕಿಟ್ಟಿರ್ತೇವೆ ನಾವು ಕಳೆದ ವರ್ಷ ಅದಕ್ಕಿಂತ ಮುಂಚೆ ಎಲ್ಲ, ಅದನ್ನು ಕೂಡ ಹಪ್ಪಳ ಮಾಡುವ ಅಂತ ಪ್ಲಾನ್ ಮಾಡಿದ್ದೇವೆ. ಹಾಗಾಗಿ ಈ ವಿಡಿಯೋದಲ್ಲಿ ನೀವು ಉಂಟಲ್ಲ, ನಾವು ಎರಡೂ ಹಪ್ಪಳಗಳನ್ನು ಮಾಡ್ತಿರುವ ವಿಷಯಗಳನ್ನೆಲ್ಲ ಸೇರಿಸಿ ಈ ಒಂದು ವಿಡಿಯೋದಲ್ಲಿ ತೋರಿಸಲಿಕ್ಕೆ ಹೊರಟಿದ್ದೇವೆ. ಯಾಕಂದ್ರೆ ಮಳೆ ಬಿಸಿಲು ಅಂತ ಈ ತರ ಇದ್ದ ಸಂದರ್ಭದಲ್ಲಿ ನಮಗೆ ಎಟ್ ಎ ಟೈಮ್ ಒಟ್ಟಿಗೆ ಅಂತ ಯಾವುದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ದಿನ ಬಿಟ್ಟು ದಿನ ಈ ಒಂದು 2-3 ವಾರಗಳ ಕಾಲದಲ್ಲಿ ನಾವೇನೆಲ್ಲ ಈ ಹಪ್ಪಳ ಅಂತೆಲ್ಲ ಮಾಡ್ಲಿಕ್ಕೆ ಹೊರಟ್ವಿ, ಇದೆಲ್ಲದರ ತುಣುಕನ್ನು ನಿಮಗೆ ಈ ವಿಡಿಯೋದಲ್ಲಿ ನಾವು ತೋರಿಸಲಿಕ್ಕೆ ಹೊರಟಿದ್ದೇವೆ. ಹಲಸಿನಕಾಯಿಯ ಹಪ್ಪಳ ಕೂಡ ಮಾಡಿದ್ದೇವೆ, ಅದರ ಜೊತೆಗೆ ಉಪ್ಪಲ್ಲಿ ಹಾಕಿಟ್ಟಂತಹ ಸೊಳೆಯನ್ನು ತೆಗೆದುಬಿಟ್ಟು ಅದರದ್ದು ಕೂಡ ಹಪ್ಪಳ ಮಾಡಲಿಕ್ಕೆ ಹೊರಟಿದ್ದೇವೆ. ಎರಡರದ್ದು ಮಾಡುವ ಕ್ರಮ ಒಂದು ಸ್ವಲ್ಪ ಚೇಂಜಸ್ ಉಂಟು. ಅದು ಏನೆಲ್ಲ ಅಂತ ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಕಂಪ್ಲೀಟ್ ಏನು ಫುಲ್ ಫುಡ್ ರೆಸಿಪಿ ವ್ಲಾಗ್ ಅಂತ ಇದನ್ನು ಹೇಳಲಿಕ್ಕೆ ಆಗುದಿಲ್ಲ. ನಾವು ಮಾಡುವಂಥ ಕೆಲವೊಂದು ಈ ಕೆಲಸ ಏನೆಲ್ಲ ವ್ಲಾಗ್ ಅಲ್ಲಿ ಆಗ್ತದೆ ಅಷ್ಟನ್ನು ತೋರಿಸ್ಲಿಕ್ಕೆ ಈ ವ್ಲಾಗಲ್ಲಿ ಟ್ರೈ ಮಾಡ್ತೀವಿ. ಹಲಸಿನಕಾಯಿ ಹಪ್ಪಳಕ್ಕೆ ರುಬ್ಲಿಕ್ಕೆ ಕೂತದ್ದು ಇವಾಗ ನಾನು. ಅದಕ್ಕೆ ಹಾಗೆ ಜೀರಿಗೆ, ಮೆಣಸಿನ ಹುಡಿ, ಉಪ್ಪು ಹಾಕ್ಕೊಂಡು ರುಬ್ಬುದು ಅದನ್ನು. ಹಾಗೆ ರುಬ್ಬುವ ಕೆಲಸ ಇನ್ನು ಬೇಗ ಬೇಗ ಮಾಡಿ, ಮತ್ತೆ ಬಿಸಿಲು ಬರುವಾಗಲಲ್ಲಿ ಒಣಗಲಿಕ್ಕೆ ಇಡುವ ಕೆಲಸ ಮಾಡಬೇಕಲ್ಲ. ಲೇಟ್ ಆದರೆ ಇವಾಗ ಮಳೆಗಾಲ ಸಹ ಶುರುವಾಗಿದೆ. ಒಂದೊಂದು ಮಳೆ ಬರ್ತದೆ, ಅವಾಗ ಒಣಗಿ ಒಂದು ಬಿಸಿಲಿಗೆ ಒಂದು ಸ್ವಲ್ಪ ಆದರೂ ಒಣಗಿ ಒಳಗೆ ಇಡುವಾಗೆ ಆಗಬೇಕಲ್ವ. ಹಾಗೆ ಮಾಡಲಿಕ್ಕೆ ಬೇಗ ಹೊರಟದ್ದು ಬೆಳಿಗ್ಗೆ. ಮುಂಚಿನ ದಿವಸವೇ ಹಲಸಿನಕಾಯಿಯನ್ನೆಲ್ಲ ಕಟ್ ಮಾಡಿ ಇಟ್ಟದ್ದಾಯ್ತಾ, ಬೆಳಿಗ್ಗೆ ರುಬ್ಬುವ ಕೆಲಸ ಮಾಡಲಿಕ್ಕೆ ಹೊರಟದ್ದು. ಹಾಗೆ ಹಲಸಿನಕಾಯಿ ಹಪ್ಪಳ ಮಾಡ್ತಾ ಇದ್ದೇವೆ. ದೊಡ್ಡದು ಗೊತ್ತಿಲ್ಲ ಈಗ ರಜೆ ದೊಡ್ಡದು ಕಾಣ್ತು, ಬೇರೆ ಟೈಪ್ ಇಲ್ಲಿದ್ದು ರಜೆ ದೊಡ್ಡ ಇದ್ರೆ ಹಪ್ಪಳ ಮಾಡಲಿ ಅವಳು ಹಪ್ಪಳ ಎಲ್ಲರೂ ಸಣ್ಣ ಮಾಡುದು ಒಳ್ಳೆ. ಇದರ್ಲಿ ಈಗಾನಿದ ಸಣ್ಣವೇ ಆಯ್ತಿದ್ದು, ದೊಡ್ಡ ಹೊತ್ತಿ ಇರಲಿ. ಹಾಗೆ ಚೂರು ದೊಡ್ಡ ಮಾಡಿದರೆ ತುಂಬಾ ತುಂಬಾ ಮುಗಿತ್ಲೆ. ಈ ಹಪ್ಪಳ ಹಾಕ್ಲಿಕ್ಕಿರುವ ಈ ಪ್ಲಾಸ್ಟಿಕ್ಕನ್ನು ನಾನೇ ಹಿಡ್ಕೊಂಡು ಹೋದ್ದು. ನಾನು ಸಂಡಿಗೆ ಮಾಡ್ಲಿಕ್ಕೆ ಅಂತ ಇಲ್ಲಿಗೆ ತೆಕ್ಕೊಂಡು ಬಂದದ್ದನ್ನೇ ಅಲ್ಲಿಗೆ ಹಿಡ್ಕೊಂಡು ಹೋದ್ದು. ಆಚೆ ಈಚೆ ಕೊಂಡೋಗಿ ಇಡ್ಲಿಕ್ಕೂ ಅದರನ್ನು ಸುಲಭ ಆಗ್ತದೆ, ತುಂಬ ಹಿಡಿತದೆ ಸಹ ಅದರಲ್ಲಿ. ಹಾಗಾದ ಕಾರಣ ಒಂದರಲ್ಲೇ ಹಾಕ್ಲಿಕ್ಕೆ ಆಗ್ತದಲ್ಲ, ಅದಕ್ಕೋಸ್ಕರ ಹಿಡ್ಕೊಂಡು ಹೋದೆ. ಹಾಗೆ ಈಗ ಹಪ್ಪಳ ಅಲ್ಲಿ ಹಾಕುವ ಕೆಲಸ ಮಾಡ್ತಾ ಇದ್ದೇನೆ ಒಟ್ಟಿಗೆ ಆಚೆ ಈಚೆ. ಅದು ಉದ್ದ ಇರುವ ಕಾರಣ ಸ್ವಲ್ಪ ಮಡಿಸಿಕೊಂಡು ಮಾಡಬೇಕಾಗ್ತದೆ, ಕಷ್ಟ ಆಗ್ತದೆ ಅವಾಗ. ಒಂದು ಸೈಡಿಂದಲೇ ಹಾಕಿಕೊಂಡು ಆ ಸೈಡಿಗೆ ಆಮೇಲೆ ಹಾಕುದು, ಆ ಥರ ಮಾಡ್ತಾ ಇದ್ದದ್ದು. ಅಂಗಳದ ಸೈಡಲ್ಲೇ ಕಾಲು ಕೆಳಗೆ ಹಾಕಿ ಕೂತ್ಕೊಳ್ಳಿಕ್ಕೂ ಸಹ ಆಗ್ತದೆ. ಹಾಗೆ ಅಮ್ಮ ಅದನ್ನು ಉಂಡೆ ಮಾಡಿ ಕೊಡ್ತಾ ಇದ್ರು, ಅಪ್ಪ ಸಹ ಇದ್ರಲ್ಲಿ ಹೆಲ್ಪ್ ಮಾಡ್ತಾ ಎಲ್ಲ ಸೇರ್ಕೊಂಡು ನಾವು ಮೂವರು ಸೇರ್ಕೊಂಡು ಮಾಡ್ತಾ ಇದ್ದದ್ದು. ಇದೀಗ ನಾವಿಲ್ಲಿ ಹಲಸಿನಕಾಯಿಯ ಹಪ್ಪಳ ಮಾಡ್ತಾ ಇರುವಂತಹದ್ದು. ಹಾಗೆ ಹಪ್ಪಳ ಇದು ಆಗ್ತಾ ಬರ್ತಾ ಉಂಟು. ಇದಲ್ಲದೆ ನೆಕ್ಸ್ಟ್ ನಾವೀಗ ಇನ್ನು ಉಪ್ಪಲ್ಲಿ ಹಾಕಿಟ್ಟಂತಹ ಸೊಳೆಯ ಹಪ್ಪಳ ಮಾಡಬೇಕು ಅಂತ ಇದ್ದೇವೆ. ಈಗ ಈ ಹಲಸಿನಕಾಯಿ ಹಪ್ಪಳ ಮಾಡುವಾಗ ಫಸ್ಟ್ ಹಲಸಿನಕಾಯಿಯನ್ನೆಲ್ಲ ಕ್ಲೀನ್ ಮಾಡಿ ಹಲಸಿನಕಾಯಿಯನ್ನು ಬೇಯಿಸ್ಲಿಕ್ಕೆ ಇಟ್ಟು ಆಮೇಲೆ ಮಾಡ್ತಾ ಇರೋದು. ಉಪ್ಪಲ್ಲಿ ಹಾಕಿದ ಸೊಳೆಯ ಹಪ್ಪಳ ಮಾಡ್ಲಿಕ್ಕೆ ಕ್ರಮ ಬೇರೆ ಸ್ವಲ್ಪ. ನಾವು ಫಸ್ಟಿಗೆ ಆ ಉಪ್ಪಲ್ಲಿ ಹಾಕಿಟ್ಟ ಸೊಳೆಯನ್ನು ತೆಗೆದು ಅದರ ನೀರನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಆಮೇಲೆ ಅದನ್ನು ಮಿಕ್ಸಿಯಲ್ಲಿ ರುಬ್ಬಿ ಆಮೇಲೆ ಮಾಡುವಂಥದ್ದು. ಅದು ಹೇಗೆ ಅಂತ ಈಗ ತೋರಿಸ್ತೇವೆ. ಉಪ್ಪಲ್ಲಿ ಹಾಕಿಟ್ಟ ಉಪ್ಪು ಬಿಡಿಸಿದ ಸೊಳೆಯನ್ನು ಇವಾಗ ನಾವು ಮಿಕ್ಸಿಯಲ್ಲಿ ರುಬ್ಬಿಕೊಳ್ತಾ ಇದ್ದೇವೆ. ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಂಡು ಇದನ್ನು ಹಪ್ಪಳ ಮಾಡೋದು, ಕಲ್ಲಲ್ಲಿ ರುಬ್ಬುವ ಕೆಲಸ ಇಲ್ಲ. ಹಾಗೆ ಮತ್ತು ಇದು ನಮ್ಮದು ಸ್ವಲ್ಪ ಉಪ್ಪಲ್ಲಿ ಹಾಕಿದ ಸೊಳೆ ಸ್ವಲ್ಪ ಗಟ್ಟಿ ಇತ್ತು, ಆದರೂ ನಮ್ಮ ಮಿಕ್ಸಿಯಲ್ಲಿ ಆದ ಕಾರಣ ಅದು ಸಣ್ಣ ಆಗಿದೆ. ಇಲ್ಲದಿದ್ದರೆ ಅದನ್ನು ಹಾಗೆ ಹಾಕಿದರೆ ಸಣ್ಣ ಆಗಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಹಾಗೆ ಜಾಗರೂಕತೆಯಲ್ಲಿ ಸ್ವಲ್ಪವೇ ಹಾಕ್ಕೊಂಡು, ಮಿಕ್ಸಿ ಹಾಳಾದರೆ ಮತ್ತೆ ಅಂತ ಆಗ್ತಾಯಿತ್ತು ನನಗೆ, ಅಷ್ಟು ಜಾಗೃತೆಯಲ್ಲಿ ಇಟ್ಟುಕೊಂಡ ಮಿಕ್ಸಿ ನಂದು. ಹಾಗೆ ಅದನ್ನು ಸ್ವಲ್ಪವೇ ಹಾಕಿ ರುಬ್ಬುವ ಕೆಲಸ ಮಾಡ್ತಾ ಇರೋದು ನಾನಿವಾಗ.
ಇದನ್ನು ರುಬ್ಬಿಕೊಳ್ಳುವಾಗ ಸ್ವಲ್ಪ ಓಮ, ಕುಂಟಮೆಣಸು ಮತ್ತು ಉಪ್ಪು ಇಷ್ಟನ್ನು ಹಾಕಿ ರುಬ್ಬಿಕೊಳ್ತಾ ಇದ್ದೇವೆ. ಹಾಗೆ ಇದಕ್ಕಿನ್ನೀಗ ನಾವು ಸ್ವಲ್ಪ ನೀರಲ್ಲಿ ಹಾಕಿಟ್ಟು ಅಕ್ಕಿಯನ್ನು ಸಹ ಸೇರಿಸ್ಲಿಕ್ಕೆ ಉಂಟು, ಬೆಳ್ತಿಗೆ ಅಕ್ಕಿ. ಹಾಗೆ ಈಗ ಅದನ್ನು ರುಬ್ಬುವ ಕೆಲಸಕ್ಕೆ ಹೊರಟೆ. ಹಾಗೆ ನೋಡಿ ಅಲ್ಲಿ ಅಕ್ಕಿಯನ್ನು ಸಹ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಇಲ್ಲಿ ಮುಂಚೆ ಕಡ್ದಿಟ್ಟ ಇದನ್ನು ಸಹ ಸೇರಿಸ್ಕೊಂಡು ಅದನ್ನೆರಡನ್ನು ಮಿಕ್ಸ್ ಮಾಡಿ ಈಗ ನಾವು ಕಡಿತಾ ಇರೋದು. ಆ ಕಡ್ದಾದ ನಂತರ ಅದನ್ನು ವಾಪಸ್ ಈಚೆ ಈ ಪಾತ್ರೆಗೆ ಸೇರಿಸಿ ವಾಪಸ್ ಮಿಕ್ಸ್ ಮಾಡಿಕೊಳ್ಳುವಂತಹದ್ದು. ಕಡಿದುಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೇವೆ, ಇಲ್ಲಾಂದ್ರೆ ಮಿಕ್ಸಿ ಎಲ್ಲ ಚಂದ ರುಬ್ಲಿ ನೈಸ್ ಆಗುದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಬುತ್ತಾ ಇರೋದು. ನೋಡಿ ಇಲ್ಲಿ ಕಾಣ್ತದಲ್ಲ ವಿಡಿಯೋದಲ್ಲಿ ಯಾವ ಹದದಲ್ಲಿ ಆ ಹಿಟ್ಟಿದೆ ಅಂತ. ಆ ಹದದಲ್ಲಿ ಬರುವಾಗೆ ರುಬ್ಬಿಕೊಳ್ತಾ ಇದ್ದೇವೆ. ಎಷ್ಟು ಬೇಕೋ ಅಷ್ಟು ನಿಮ್ಗೆ ಬೇಕಾದಷ್ಟು ಹಾಕಿಕೊಳ್ಬೋದು. ನೋಡಿ ನಾವಿಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ತಾ ಇದ್ದೇವೆ ಮೆಣಸು. ಇದನ್ನೆಲ್ಲ ರುಬ್ಬಿಕೊಂಡಾದ ನಂತರ ಇದನ್ನು ಹೊಟ್ಟೆನೊಳಗೆ ಇಟ್ಟು ಮತ್ತೆ ಚೆನ್ನಾಗಿ ಬೇಯಿಸಬೇಕು. ಅವಾಗ ಅವಾಗ ಅದನ್ನು ಮುಚ್ಚಳ ತೆಗೆದು ಒಮ್ಮೆ ಸೌಟಲ್ಲಿ ಹಾಕಿ ಅಡಿಮೇಲೆ ಮಾಡ್ಬೇಕು ಅದನ್ನೆಲ್ಲ ಒಳಗೆ ನೀಟಾಗಿ ಬೇಯಲಿಕ್ಕೆ, ಆಯ್ತಾ. ಇದೆಲ್ಲ ಹಿಂದಿನ ದಿನ ರಾತ್ರಿ ನಾವು ಮಾಡಿದ್ದು. ಆಮೇಲೆ ಮರು ದಿವಸ ಅದೆಲ್ಲ ತಣ್ಣಗಾಗಿರ್ತದಲ್ಲ, ಆಮೇಲೆ ಹಪ್ಪಳ ಮಾಡ್ಲಿಕ್ಕೆ ಹೊರಟದ್ದು. ನೋಡಿ ಇಲ್ಲಿ ಅಜ್ಜಿ ಸಹ ಇದ್ದಾರೆ ಒಟ್ಟಿಗೆ ಹೆಲ್ಪಿಗೆ. ಅಜ್ಜಿ ಮತ್ತೆ ಅಮ್ಮ ಇಬ್ರು ಸೇರಿಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಇಲ್ಲಿ ಫ್ಯಾನ್ ಎಲ್ಲ ಹಾಕಿ ನಾವು ವ್ಯವಸ್ಥೆ ಮಾಡಿದೀವಿ. ಇಲ್ಲಿ ಚಾರಿ ವ್ಯವಸ್ಥೆ ಇದೆ ಇಲ್ಲಿ. ಅದು ಅಂಗಳದಲ್ಲಿ ಕೂತು ನಾವೀಗ ಹಪ್ಪಳ ಮಾಡ್ಲಿಕ್ಕೆ ಹೊರಟ್ರೆ ಮಳೆ ಬರ್ತದೆ, ಮೋಡ ಬರ್ತದೆ. ಇಲ್ಲಿ ಮಾಡುವಾಗ ಬಿಸಿಲಿರ್ತದೆ, ಅಲ್ಲಿ ಒಂದು ಪ್ರತಿ ಹಪ್ಪಳ ಇದೆ ಇಟ್ಟುಕೊಂಡು ಅದಕ್ಕೆ ಬಿಸಿಲಾದ್ರೂ ಸಿಗ್ತದೆ ಅಂತ ಇಲ್ಲಿ ನಾವು ಇಲ್ಲಿ ಕೂತದ್ದು. ನಾನು ಆಗ್ಲೇ ವಿಡಿಯೋ ಶುರು ಮಾಡುವಾಗಲೇ ಹೇಳಿದಾಗೆ ನಾವಿದು ಒಂದೇ ದಿನ ಮಾಡ್ತಿರೋದಲ್ಲ, ಈ ಒಂದೆರಡು ವಾರದಲ್ಲಿ ಅವಾಗವಾಗ ಬೇರೆ ಬೇರೆ ಟ್ರಿಪ್ ಅಲ್ಲಿ ಮಾಡ್ತಾ ಇರುವಂತಹ ಹಪ್ಪಳ. ಹಾಗೆ ಇಲ್ಲಿ ಅಂಗಳದಲ್ಲಿ ಒಂದು ಸ್ವಲ್ಪ ಒಣಗ್ಲಿಕ್ಕೆ ಹಾಕಿದ್ದೇವೆ. ಅಲ್ಲಿ ಅಡಿಕೆ ಒಣಗಿಸುವ ಸೋಲಾರ್ ಗೂಡೊಳಗೆ ಸಹ ಒಣಗ್ಲಿಕ್ಕೆ ಹಾಕಿಕೊಂಡುಂಟು, ಮನೆಯೊಳಗೆ ಸಹ ಫ್ಯಾನ್ ಹಾಕಿ ಅಲ್ಲಿ ಸಹ ಒಣಗ್ಲಿಕ್ಕೆ ಹಾಕಿಕೊಂಡುಂಟು. ಹಾಗೆ ಈ ತರ ಬೇರೆ ಬೇರೆ ದಿನ ಮಾಡಿದಂತಹ ಹಪ್ಪಳ ಆಗ್ತಾ ಇರೋದು. ಹಾಗೆ ಇಲ್ಲಿಗ ನಾವು ಮಾಡ್ತಾ ಇರೋದು ಯಾವ್ದಂದ್ರೆ, ನಿನ್ನೆ ನಮ್ಮ ಮನೆಯಲ್ಲಿ ನಾವು ಕಡ್ದಿಟ್ಟು ಆಮೇಲೆ ಇಲ್ಲಿ ತಂದ ಅಜ್ಜಿ ಮನೆಯಲ್ಲಿ ಮಾಡ್ತಾ ಇರೋದು ಈಗ ಹಪ್ಪಳ. ನಮ್ಮ ಮನೆಯಲ್ಲಿ ಅಮ್ಮ ಒಬ್ಬರೇ ಇರುವ ಕಾರಣ ನಮ್ಮ ಒಬ್ಬರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅದನ್ನೆಲ್ಲ ಒತ್ತಿದ ನಂತರ ಅದನ್ನು ನೋಡಿ ಇಲ್ಲಿ ಅಂಗಳದಲ್ಲಿ ಒಣಗ್ಲಿಕ್ಕೆ ಹಾಕಿದ್ದೇವೆ, ಯಾಕಂದ್ರೆ ಈಗ ಮಳೆ ಬರ್ತಾ ಇಲ್ಲ. ನೆಕ್ಸ್ಟ್ ಇನ್ನೊಂದು ಟ್ರಿಪ್ ನಾವು ಮಾಡ್ಲಿಕ್ಕೆ ಹೊರಟ್ವಿ. ನೋಡಿ ಆವಾಗ ಜೋರು ಮಳೆ ಆಯ್ತಾ, ಮಳೆ ಬರ್ತಾ ಉಂಟು. ನೋಡಿ ಇಲ್ಲಿ ಮಳೆ ಬರ್ತಾ ಇದ್ರು ನಮ್ಮ ಹಪ್ಪಳದ ಕೆಲಸ ನಿಲ್ಲೇ ಇಲ್ಲ. ನೋಡಿ ಇಲ್ಲಿ ಈಗ ಅಜ್ಜಿ ಮತ್ತೆ ಅಮ್ಮ ಸೇರಿಕೊಂಡು, ಇವತ್ತು ನಾನು ಸಹ ಇದ್ದೆ ಈ ಹಪ್ಪಳ ಮಾಡಬೇಕಾದ್ರೆ. ಲಾಸ್ಟ್ ಟೈಮ್ ಮಾಡಬೇಕಾದ್ರೆ ನಾನು ಇರಲಿಲ್ಲ. ಹಾಗೆ ನಾವೆಲ್ಲ ಇದನ್ನೆಲ್ಲ ಉಂಡೆ ಮಾಡಿ ಅದನ್ನು ಒತ್ತಿ ಹಪ್ಪಳ ಎಲ್ಲ ಹಾಕಿ ಆಗಿದೆ, ಮುಗಿತಾ ಬಂತು. ಇನ್ನು ಸ್ವಲ್ಪ ಇರೋದಷ್ಟೇ. ನೋಡಿ ಸೌಟಲ್ಲಿ ಈಗ ಇಟ್ಟುಕೊಂಡು ಅದು ಕೈಗೆ ಸ್ವಲ್ಪ ಅಂಟ್ತದೆ, ಆಯ್ತಾ. ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ಈಗ ಹಪ್ಪಳ ಮಾಡುವ ಕೆಲಸ ಮಾಡ್ತಾ ಇದ್ದೇವೆ. ಮಳೆ ಮಾತ್ರ ಭಯಂಕರ ಮಳೆ, ಆಯ್ತಾ. ನಾವು ಹೊರಟಾಗ ಬಿಸಿಲಿತ್ತು ಬೆಳಗ್ಗೆ, ಆಯ್ತು ಒತ್ತೆಲ್ಲ ಆದ ನಂತರ ಅದನ್ನು ಸೋಲಾರ್ ಗೂಡ ಒಳಗೆ ಈ ತರ ಒಣಗ್ಲಿಕ್ಕೆ ಇಟ್ಟಿದ್ದೇವೆ. ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಹಪ್ಪಳ ಅಂತ ಇಲ್ಲಿ ಒಣಗ್ಲಿಕ್ಕೆ ಇಟ್ಟದ್ದು. ಈ ಟ್ರಿಪ್ ಇದು ಹಪ್ಪಳ ಇಲ್ಲಿ ಒಣಗ್ತಾ ಇದ್ದಾಗೆ, ಡ್ರೈ ಆಗ್ತಾ ಇದ್ದಾಗೆ ಒಳಗಡೆ ಬೇರೆ ಇನ್ನೊಂದು ಟ್ರಿಪ್ ಇದು ನಮ್ಮ ಹಳೆ ಟ್ರಿಪ್ ಇದು ಹಪ್ಪಳ ನೀಟಾಗಿ ಒಣಗಿದೆ. ಹಾಗೆ ಅದನ್ನು ಇನ್ನು ಚೆನ್ನಾಗಿ ಕಟ್ಟಿಡುವ ಕೆಲಸ ಮಾಡಬೇಕು ನಾವೀಗ. ಹಾಗೆ ಇವತ್ತೀಗ ನೋಡಿ ನಾವಿಲ್ಲೀಗ ಹಪ್ಪಳ ಒಣಗಿದೆ, ಹಾಗೆ ಅದನ್ನು ಕಟ್ಟುವ ಕೆಲಸದಲ್ಲಿ ಇದ್ದೇವೆ. ಹಾಗೆ ಕಟ್ಲಿಕ್ಕೆ ಇದು ಒಳ್ಳೆ ಕರುಮ್ ಕುರುಮ್ ಅಂತ ಇದೆ, ಜಾಸ್ತಿ ಬಲ ಹಾಕಿದ್ರೆ ಹುಡಿ ಆಗ್ತದೆ. ಹಾಗೆ ಜಾಸ್ತಿ ಕಟ್ಲಿಕ್ಕೆ ಗೊತ್ತಿಲ್ಲ ಆಯ್ತಾ ಇದ್ರಲ್ಲಿ. ಸ್ಮೂತ್ ಇದ್ರೆ ಯೂಶುವಲ್ ಎಷ್ಟು ಕಟ್ಲಿಕ್ಕೆ ಆಗ್ತದೆ? 25 ಕಟ್ಟುದು ನಾವು ಯಾವಾಗ. ಈಗ 25 ಕಷ್ಟ ಅಂತ 10 ಕಟ್ಲಿಕ್ಕೆ ಕಷ್ಟ. ಒಂದು 7 ಹಾಕ್ತಿದ್ರಲ್ಲಿ ನಾವು ಬಳ್ಳಿಯಲ್ಲಿ ಗಟ್ಟಿ ಮಾಡುವಾಗ ಇಲ್ವಾ, ಅದು ಹಾಳಾಗ್ತದೆ, ಹುಡಿ ಆಗ್ತದೆ. ಹಾಗೆ ನೋಡಿ ಇಲ್ಲಿಗ ಇದನ್ನು ಕಟ್ಟುವ ಕೆಲಸದಲ್ಲಿ ಇದ್ದೇವೆ. ಇದೆಂತದ್ರಲ್ಲಿ ಈಗ ಕಟ್ಟುತ್ತಾ ಇರೋದು? ಬಾಳೆ ಬಳ್ಳಿ. ಮುಂಚಿನಿಂದಲೂ ಹಪ್ಪಳ ಕಟ್ಟುದು ಈ ತರ. ನೋಡಿ ಇಲ್ಲಿ ಎಲ್ಲ ತುಂಬಾ ರೆಡಿ ಉಂಟಿದೆ ಮಾಡಿದ್ದು, ಅದರ ಮುಖಾಂತರ ಅದನ್ನು ಸಿಗ್ದಿಲ್ಲಿ ಬಿಟ್ಟಿದಲ್ಲಿ ಕಟ್ಟುದು. ನೋಡಿ ಕಟ್ಟಿ ಬಿಟ್ಟು ನೆಕ್ಸ್ಟ್ ಇದನ್ನ ಎಂತದ್ರಲ್ಲಿ ಇಡುದು? ಅದನ್ನು ಅಡಿಕೆ ತುಂಬಿಸುವ ಈ ತರದ ಪ್ಲಾಸ್ಟಿಕ್ ಅಲ್ಲಿ ಎಲ್ಲ ಅದರೊಳಗೆ ಹಾಕಿ, ಅದು ಕಟ್ಟಿ ಇಡ್ಲಿಕ್ಕೆ ಸುಲಭ ಆಗ್ತದೆ. ಬಾಲ್ದಿ ಎಲ್ಲ ಎಂತ ದೊಡ್ಡದ ಏನಾದ್ರೂ ಅದ್ರಲ್ಲಿ ಹಪ್ಪಳ ಈ ತರ ಇದ್ರೆ ಅದು ಜಾಸ್ತಿ ಹಿಡಿಯುವುದಿಲ್ಲ ಅಲ್ಲ. ಇದ್ರಲ್ಲಿ ಆದ್ರೆ ಹಾಕಿ ಒಂದು ಸೈಡ್ ಮೂಲೆಯಲ್ಲಿ ಚಂದ ಕಟ್ಟಿ ಇಟ್ರೆ ಅದ್ರೊಳಗೆ ತುಂಬಿಸಿ, ಇಂತ ಪ್ಲಾಸ್ಟಿಕ್ ಒಳಗೆ ತುಂಬಿಸಿ ಗೋಣಿ ಒಳಗೆ ಇಟ್ಟು ಕಟ್ಟಿ ಬಿಟ್ರೆ ಏನಾಗುದಿಲ್ಲ. ಹಾಗೆ ನೋಡಿ ನಾವು ಈ ಸಲ ಎರಡು ರೀತಿಯಾದ ಹಪ್ಪಳ ಮಾಡಿದ್ದು. ಇದು ನೋಡಿ ಇಲ್ಲಿಗ ನಾವು ಕಟ್ಟುತ್ತಿರುವಂತಹ ಹಪ್ಪಳ ಇದು ಉಪ್ಪಲ್ಲಿ ಹಾಕಿದ ಸೊಳ್ಳೆದ ಹಪ್ಪಳ.
ಒಟ್ಟಿಗೆ ಇಲ್ಲಿ ಗೋಣಿಯಲ್ಲಿ ಇನ್ನೊಂದು ಉಂಟು, ಇದು ಕಟ್ಟಬೇಕಷ್ಟೇ. ಈಗ ಪ್ಲಾಸ್ಟಿಕ್ ಒಳಗೆ ಹಾಕಿ ತುಂಬಿಸಿದ್ರೆ ಉಂಟು. ಇದು ಹಲಸಿನಕಾಯಿ ಹಪ್ಪಳ. ಹಾಗೆ ನಮ್ಗೆ ಎರಡು ಅದ್ರನ್ನು ರೀತಿಯಾದ ರುಚಿ ಹಪ್ಪಳ. ನೋಡಿ ಸಹ ಆಗಿದೆ ಆಯ್ತಾ, ಎಲ್ರಿಗೂ ಇಷ್ಟ ಆಗಿದೆ. ಇವರೆಲ್ಲ ತಿಂದಿಲ್ಲ, ನಾವಾದ್ರೆ ಮನೆಯಲ್ಲಿ ಮಾಡಿ ತಿಂದಿದ್ದೆವು, ಇಲ್ಲಿ ತಿಂದಿರ್ಲಿಲ್ಲ, ಹಾಗೆ ಅವರಿಗೆ ಸಹ ಇಷ್ಟ ಆಯ್ತು. ಹಲಸಿನಕಾಯಿ ಹಪ್ಪಳದಿಂದ ಇದು ಚಂದ ಉಂಟಂತ ಹೇಳಿದ್ರು, ಒಳ್ಳೆ ರುಚಿ ಇದೆ ಅಂತ. ಹಾಗೆ ಗೊತ್ತಿಲ್ಲ, ನನ್ನ ಇದರಿಂದ ಹೇಳಿದಂತ, ಇನ್ನು ಹೋದ್ಮೇಲೆ ಚಂದ ಇಲ್ಲ ಹೇಳ್ತಾರೆ. ಹೆಂಗಿದ್ದ ನೋಡ್ಲೆ ಲಾಯ್ಕವ, ರುಚಿ ಇದ್ದಾಳಿ. ಸರಿ ಹೇಳ್ಬೇಕು ಮತ್ತೆ, ಇಲ್ಲ ಇದ್ರೆ ನಾವು ಮಾಡಿ ಸೇಲ್ ಆಗದಿದ್ರೆ ಅಂತ ಮಾಡುದು. ಸೇಲಿಗಿರುದ ಅಳಿವು ಹೇಳ್ತಾ ಇಲ್ಲ. ಇದು ಸೇಲಿಗಿರುದಿಲ್ಲ ಅಲ್ಲವಾ? ಇದ್ರನ್ನು ಸೇಲ್ ಮಾಡ್ಲಿಕ್ಕೆ ಇದ್ರಲ್ಲಿ ಎಷ್ಟು ಉಂಟು, ನಾವು ಇವಾಗ್ಲೇ ಅದ್ರನ್ನು ಫ್ರೈ ಮಾಡಿ ತಿಂದು ಮುಗ್ದಿದೆ ಆಯ್ತಾ. ಇದರಲ್ಲಿ ಸ್ವಲ್ಪ ಖಾಲಿ ಆಗಿದೆ ಮಾಡಿ ತಿಂದು ತಿಂದು ಖಾಲಿಯಾಗಿ ಈಗ ಉಳಿದದನ್ನು ಕಟ್ಟುದು. ಹಾಗೆ ನೋಡಿ, ಇಲ್ಲಿ ಹಪ್ಪಳ ರೆಡಿ ಆಗಿದೆ. ನೋಡಿ ಎಷ್ಟು ಹಪ್ಪಳ ಆಗಿದೆ ಅಂತ. ತುಂಬಾ ಆಗ್ಲಿಲ್ಲ. ಇದಿಷ್ಟು ಇಲ್ಲಿ ಎದುರು ಕಾಣ್ತಿರೋದು ಹಲಸಿನಕಾಯಿ ಹಪ್ಪಳ, ಅಲ್ಲಿ ಆ ಕಡೆ ಕಾಣ್ತಿರೋದು ಉಪ್ಪು ಸೊಳ್ಳೆ ಹಪ್ಪಳ, ಉಪ್ಪಲ್ಲಿ ಹಾಕಿಟ್ಟ ಸೊಳ್ಳೆದು ಹಪ್ಪಳ. ಹಾಗೆ ಇದು ಎರಡು ರೀತಿಯಾದ ಹಪ್ಪಳ ನಾವು ಮಾಡಿದ್ದೇವೆ. ನೋಡಿ ಇಲ್ಲಿ ಎಷ್ಟಾಗಿದೆ ಅಂತ ಕಾಣ್ತದಾ? ಹೀಗೆ ಒಂದು ಸ್ವಲ್ಪ ಹಪ್ಪಳ ಮಾಡಿದ್ದೇವೆ. ಈಗ ಈ ಸಲ ಇನ್ನೀಗ ಉಪ್ಪಲ್ಲಿ ಸೊಳ್ಳೆ ಹಾಕಿಡ್ಬೇಕು. ಅದು ಹಾಕಿಟ್ಟು ಆಮೇಲೆ ಅದನ್ನು ನಾವು ಮಾಡುವಂತ ಪ್ಲಾನ್. ನೋಡಿ ಇಲ್ಲಿ ನಮ್ಮ ಅಭಿನವ ಎಲ್ಲ ಫ್ರೈ ಮಾಡ್ತಿದ್ದಾನೆ ಹಪ್ಪಳ. ನೋಡಿ ಇಲ್ಲಿ ಇದು ಈ ಕಲರ್ ಇದು ಹಲಸಿನಕಾಯಿ ಹಪ್ಪಳ, ಇದು ಉಪ್ಪಲ್ಲಿ ಹಾಕಿದ ಸೊಳ್ಳೆ ಹಪ್ಪಳ. ಕಲರ್ ಹಾಗೆ ವೇರಿಯೇಷನ್ ಉಂಟು ನೋಡಿ. ಇದು ಯಾವ್ದೀಗ? ಇದು ಹಲಸಿನಕಾಯಿ ಹಪ್ಪಳ, ಇದು ಸೊಳ್ಳೆದು. ಹಾಗೆ ನೋಡಿ, ಇದು ಹಲಸಿನಕಾಯಿ ಹಪ್ಪಳ. ನೋಡಿ ಕಲರ್ ಹೇಗಿದೆ ಅಂತ. ಇದು ಉಪ್ಪಲ್ಲಿ ಹಾಕಿದ ಸೊಳ್ಳೆ ಹಪ್ಪಳ. ಅದು ಶೇಪ್ ಒಟ್ರಾಸ್ ಇದ್ರು ಎಲ್ಲ ಆದಾಗ ಸರಿ ಬರ್ತದೆ ನೋಡಿ. ನೋಡಿ ಯಾವ ಥರ ಇದೆ ಅಂತ, ಚಂದ ಬರ್ತದೆ ನೋಡಿ, ಹೀಗೆ ಬರ್ತದೆ ನೋಡಿ. ಇದು ಹಲಸಿನಕಾಯಿ ಹಪ್ಪಳ ನಾ ತಿಂದು ನೋಡ್ತೇನೆ ಹೇಗುಂಟು ನೋಡುವ. ಒಳ್ಳೆ ಉಂಟು ಆಯ್ತಾ, ಸೂಪರ್ ಉಂಟು, ರುಚಿ ಬೇರೆ ಉಂಟು, ಇದರ ರುಚಿ ಬೇರೆ, ಎರಡು ಕೂಡ ಕರಂ ಕುರಮಾಗಿ ಸೂಪರ್ ಉಂಟು ಆಯ್ತಾ. ಹಾಗೆ ಈ ಸಲದ ಹಪ್ಪಳ ಆಯಿತು. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹತ್ತಿರದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.